6 ಗಂಟೆಗೆ ಅಲಾರ್ಮ್ ಇಟ್ಟು 7 ಗಂಟೆಗೆ ಎದ್ದೇಳಂತ ತಾಯಂದ್ರಿಗೋಸ್ಕರ ಈ ವಿಡಿಯೋ. ಕೆಲವೊಂದ್ ಸರಿ ಆ ಥರ ಆಗತ್ತೆ. ಏನು ಮಾಡಕ್ಕಾಗೋದಿಲ್ಲ. ಆ ಥರ ದಿನಗಳಲ್ಲಿ ಪ್ಯಾನಿಕ್ ಆಗದೆ ನಾನು ಹೇಳ್ಕೊಡ್ತಿರೋಂಥ ಸಿಂಪಲ್ ಬೀಟ್ರೂಟ್ ಪಲಾವ್ ಟ್ರೈ ಮಾಡಿ. ಖಂಡಿತ ಸೂಪರ್ ಹಿಟ್ ಆಗತ್ತೆ. ಮಕ್ಳು ಲಂಚ್ ಬಾಕ್ಸಿಗೆ ಹಾಕಿದ್ರೆ ಪಕ್ಕಾ ಬಾಕ್ಸ್ ಖಾಲಿ ಖಾಲಿಯಾಗಿ ವಾಪಸ್ ಮನೆಗೆ ಬರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ತಿಂಡಿಗೆ ಇದನ್ನೇ ಟ್ರೈ ಮಾಡಿ. ಬೈ ದ ವೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವ್ ಹೇಗಿದ್ದೀರಾ? ಊಟ ಆಯ್ತಾ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಆರೋಗ್ಯವಾಗಿರಿ ಸರಿನಾ? ಹಾಗೆ ನೀವು ನನ್ನ ಚಾನೆಲ್‌ಗೆ ಹೊಸಬರಾಗಿದ್ರೆ ಈ ತರ ಇನ್ನೂ ಬೇಜಾನ್ ಸ್ಪೆಷಲ್ ರೆಸಿಪಿಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ತಪ್ಪದೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ತಾಗಿರೋಂಥ ಬೀಟ್ರೂಟ್ ಪಲಾವ್ ಅದನ್ನು ತುಂಬಾನೇ ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಬೀಟ್ರೂಟ್‌ನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೋತಾ ಇದ್ದೀನಿ. ಮಕ್ಳಿಗೆ ಯೂಶುವಲಿ ಬೀಟ್ರೂಟ್ ಅಂದ್ರೆ ಸ್ವಲ್ಪ ಅಲರ್ಜಿ, ಸೊ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ನಾನಿವತ್ತು ಪಲಾವ್‌ನ ಪಾತ್ರೆನಲ್ಲೇ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲಾದ್ರೂ ಮಾಡ್ಕೋಬಹುದು. ಮೊದಲಿಗೆ ಒಂದು ಪಾತ್ರೆನಲ್ಲಿ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕೊಂಡು, ನನಗೆ ಯೂಶುವಲಿ ಪಲಾವ್ ಎಲ್ಲ ಮೈಲ್ಡ್ ಆಗಿರಬೇಕು, ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ. ಸೊ ಸ್ವಲ್ಪ ಸೋಂಪು, ಪಲಾವ್ ಎಲೆ, 1 ಸ್ಟಾರ್ ಹೂವ, ಒಂದು 3 ಏಲಕ್ಕಿ, 2 ಲವಂಗ, ಒಂದು ಚಿಕ್ಕ ಪೀಸ್ ಚಕ್ಕೆ ಇದಿಷ್ಟೇ ಹಾಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇದನ್ನ ಫ್ರೈ ಮಾಡ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ರಿಂದ 5 ಹಸಿಮೆಣಸು ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ. ಹಸಿಮೆಣಸನ್ನ ನೀವು ಖಾರ ನೋಡ್ಕೊಂಡು ಹಾಕೋಬಹುದು. ಇನ್ ಕೇಸ್ ನಿಮಗೆ ಖಾರ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕೋಬಹುದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೊಂಬಣ್ಣಕ್ಕೆ. ನೀವು ಯಾವುದೇ ತರ ಪಲಾವ್, ಟೊಮೆಟೊ ಬಾತ್ ಅಥವಾ ಬಿರಿಯಾನಿನೇ ಮಾಡಿದ್ರು ಈರುಳ್ಳಿ ಹೊಂಬಣ್ಣಕ್ಕಾಗೋವರೆಗೂ ನೆಕ್ಸ್ಟ್ ಸ್ಟೆಪ್ ಹೋಗಬೇಡಿ. ಇದೊಂದು ಸೂಪರ್ ಟಿಪ್ ಆಕ್ಚುಲಿ, ನೆನ್ಪಿಟ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದ್ರ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ನಾನು ಯೂಶುವಲಿ ಈ ತರ ರೈಸ್ ಬಾತ್ ಎಲ್ಲ ಮಾಡಬೇಕಾದ್ರೆ 1 ಗ್ಲಾಸ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ 2 ಗ್ಲಾಸ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಂತ ಹಾಕ್ತೀನಿ. ಬಟ್ ಇದು ಸ್ವಲ್ಪ ಮೈಲ್ಡ್ ಆಗಿ ಗೀ ರೈಸ್ ತರ ಇರುತ್ತೆ ಅಂತ ಹೇಳಿ 2 ಗ್ಲಾಸ್ ಅಕ್ಕಿಗೆ ಒಂದೇ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಆಕ್ಚುಲಿ ಪರ್ಫೆಕ್ಟ್ ಆಗಿರುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಏನು ಬೇಡ. ಇದಕ್ಕೆ ಸಿಂಪಲ್ ಆಗಿದ್ದಷ್ಟು ಸಖತ್ ಟೇಸ್ಟಿ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತ ಬೀಟ್ರೂಟ್ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ. ಬೀಟ್ರೂಟ್ ಚೆನ್ನಾಗಿ ಫ್ರೈ ಆಗ್ತದಂಗೆ ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ 2 ನಿಮಿಷ ಲೆಟ್ ಕ್ಲೋಸ್ ಮಾಡಿಟ್ಟು ಫ್ರೆಶ್ ಆಗಿ ಮನೇಲೆ ಮಾಡಿರೋಂತ ತೆಂಗಿನಕಾಯಿ ಹಾಲು ಹಾಕೋತಾ ಇದೀನಿ. 1 ಲೋಟ. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕಬೇಕು. ಸೊ ಇದರಲ್ಲಿ 1 ಲೋಟದಷ್ಟು ತೆಂಗಿನಕಾಯಿ ಹಾಲು ಹಾಕೋತಾ ಇದೀನಿ. ಇನ್ನು 3 ಲೋಟದಷ್ಟು ಆಲ್ರೆಡಿ ನೀರ್ ಕಾಯಿಸ್ತಾ ಇದೀನಿ. ಪಕ್ಕದಲ್ಲಿ ನೋಡಬಹುದು ನೀವು. ನಾನು ಯೂಶುವಲಿ ಈ ತರ ಬಿರಿಯಾನಿ, ಪಲಾವ್ ಎಲ್ಲ ಮಾಡ್ಬೇಕಾದ್ರೆ ಮೊದಲೇ ನೀರು ಕಾಯ್ಸಕ್ ಇಟ್ಕೊಂಡ್ಬಿಡ್ತೀನಿ. ಸೊ ಅವಾಗ ಕುಕಿಂಗ್ ಫಾಸ್ಟ್ ಆಗಿ ಮಾಡ್ಕೋಬಹುದು. ಇದನ್ನು ಒಂದು ಟಿಪ್ ನೋಟ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಇದನ್ನ ಕುದಿಯಕ್ ಬಿಡ್ತಾ ಇದೀನಿ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮಮ್ಮ ಒಂದು ಅನ್ನ ಸಾಂಬಾರ್ ಹಾಕೊಟ್ರು ಖುಷಿಯಿಂದ ತಗೊಂಡ್ ಹೋಗ್ತಿದ್ವಿ ಲಂಚ್ ಬಾಕ್ಸ್ಗೆಲ್ಲ, ಮತ್ತೆ ಖಾಲಿ ಮಾಡ್ಕೊಂಡು ವಾಪಸ್ ತಗೊಬರ್ತಿದ್ವಿ. ಬಟ್ ಇವಾಗಿನ ಮಕ್ಕಳು ಇಂಥ ತರಕಾರಿಗಳನ್ನ ತಿರುಗೂ ನೋಡೋದಿಲ್ಲ. ಅದರಲ್ಲೂ ಈ ಸಾಂಬಾರಲ್ಲಿರುವಂತ ತರಕಾರಿಗಳು ಅಥವಾ ಪಲ್ಯಗಳನ್ನೆಲ್ಲ ತಿನ್ಸೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನಮ್ಮಂತ ಮಾಮಿಸ್ಗೆ. ಸೊ ಇಂಥ ಮಕ್ಳಿಗೆ ಈ ರೀತಿ ಸಣ್ಣಕ್ಕೆ ಹೆಚ್ಚಿರುವಂತ ಪಲಾವ್ ತರನೋ ಅಥವಾ ಪೇಸ್ಟ್ ಮಾಡಿ ಚಪಾತಿ ಜೊತೆ ಮಿಕ್ಸ್ ಮಾಡೋದು ಈ ರೀತಿ ಎಲ್ಲ ಟ್ರೈ ಮಾಡಿ ಮಕ್ಳಿಗೆ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಲಂಚ್ ಬಾಕ್ಸ್ ನ ಕೊಟ್ಕೋಬಹುದು. ನನ್ನ ಮಕ್ಳಂತೂ ಈ ಬೀಟ್ರೂಟ್ ಪಲಾವ್ ಮಾಡಿದಿನ ಲಂಚ್ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ತಗೊಬಂದ್ರು. ಅದೇ ನನ್ ಖುಷಿ. ಖಂಡಿತ ನೀವು ಟ್ರೈ ಮಾಡಿ, ನಿಮ್ಮ ಮನೆ ಮಕ್ಳಿಗೂ ಇಷ್ಟ ಆಗತ್ತೆ. ಈ ತೆಂಗಿನಕಾಯಿ ಹಾಲು ಕುದ್ಮೇಲೆ ಇದಕ್ಕೆ 3 ಗ್ಲಾಸ್ ಅಷ್ಟು ಬಿಸಿ ಬಿಸಿ ನೀರು ಹಾಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಇದಕ್ಕೆ ಇವಾಗ ಅರ್ಧ ಗಂಟೆ ನೆನ್ಸಿಟ್ಟಿರೋಂತ 2 ಗ್ಲಾಸ್ ಅಕ್ಕಿನ ಹಾಕೋತಾ ಇದೀನಿ. ಮೇಲೆ ಮೇಲೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 10 ನಿಮಿಷ ಲೆಟ್ ಕ್ಲೋಸ್ ಮಾಡಿಟ್ರೆ ಒಂದು 70% 70 to 80% ಈ ರೀತಿ ಕುಕ್ ಆಗುತ್ತೆ. ನಾವ್ ಈ ರೀತಿ ಪಲಾವ್, ಬಿರಿಯಾನಿ ಎಲ್ಲ ಮಾಡ್ಬೇಕಾದ್ರೆ ಅಕ್ಕಿನ ಒಂದ್ ಅರ್ಧ ಗಂಟೆಯಿಂದ 45 ನಿಮಿಷ ನೆನ್ಸಿಟ್ರೆ ತುಂಬಾ ಸಾಫ್ಟ್ ಆಗಿ ಅನ್ನ ಮೃದುವಾಗಿ ಚೆನ್ನಾಗಿರುತ್ತೆ. ಇವಾಗ ಇದೊಂದು 80% ಕುಕ್ ಆಗಾದ್ಮೇಲೆ ಫೈನಲಿ ಒಳ್ಳೆ ಘಮ ಬರೋದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಮುಚ್ಚಿಟ್ಟು ಒಂದ್ ಹಳೆ ತವ ಮೇಲಿಟ್ಟು ಒಂದ್ 20 ನಿಮಿಷ ಸ್ಟೀಮ್ ಮಾಡಿದ್ರೆ ಸಕ್ಕದಾಗಿರೋಂಥ ಫ್ಲೇವರ್ಫುಲ್ ಆಗಿರೋಂಥ ಬೀಟ್ರೂಟ್ ಪಲಾವ್ ತಯಾರಾಗುತ್ತೆ. ಖಂಡಿತ ನೀವು ಇದನ್ನ ಟ್ರೈ ಮಾಡಲೇಬೇಕಾಗಿರೋಂಥ ಸಿಂಪಲ್ ರೆಸಿಪಿ ಇದು. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ತಿಂಡಿಗೆ ಇದನ್ನೇ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಹೀಗಾಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ಇದೇ ತರ ಇನ್ನೂ ಬೇಜಾನ್ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕು ಅಂತಂದ್ರೆ ಲಂಚ್ ಬಾಕ್ಸ್ ರೆಸಿಪೀಸ್ ಅಂತ ಕಾಮೆಂಟ್ ಮಾಡಿ, ಖಂಡಿತ ಪೋಸ್ಟ್ ಮಾಡ್ತೀನಿ. ನಾರ್ಮಲಿ ನಾವು ಬೀಟ್ರೂಟ್ ನ ಪಲ್ಯಗಳನ್ನ ಮಾಡ್ತೀವಿ ಅಥವಾ ಹಬ್ಬಬ್ಬ ಅಂದ್ರೆ ಒಂಚೂರು ಸಾಂಬಾರಿಗೆ ಬೇಕಾದ್ರೂ ಹಾಕೋತೀವಿ. ಬಟ್ ಈ ರೀತಿ ಪಲಾವ್ ಎಲ್ಲ ಯಾವತ್ತೂ ಟ್ರೈ ಮಾಡಿರಲ್ಲ ಅಲ್ವಾ? ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಕೂಡ ಸೂಪರ್ ಆಗಿರುತ್ತೆ. ಅಥವಾ ಅದು ಇಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದು ಹಪ್ಪಳ ಸಂಡಿಗೆ ಏನಾದ್ರೂ ಓಕೆ, ಸೂಪರ್ ಆಗಿರುತ್ತೆ. ಹಾಗೆ ದಿನ ಬೆಳಿಗ್ಗೆ 6 ಗಂಟೆಗೆ ಅಲಾರ್ಮ್ ಇಟ್ಟು 7 ಗಂಟೆಗೆ ಎದ್ದೇಳಂತ ತಾಯಂದ್ರಿಗೆ ಎದ್ಮೇಲೆ ದಿನ ಬೆಳಿಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ಲ ಅಂತ ತಾಯಂದ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ.